ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂತ ಹೇಳಿದ್ರೆ ಕದ್ರಿ ಟೆಂಪಲ್. ಇವತ್ತು ಬರ್ಡೇ ಯಾರ್ದು? ನಮ್ಮ ಅತ್ತೆ, ನಿಮ್ಮ ಹೆಂಡತಿ ವೈಫ್ದು. ಅದಕ್ಕೆ ನಾನು, ವಿಕು, ವಿಶು, ಯಶು ಮತ್ತೆ ಚಿಂಕಿ ಎಲ್ಲರೂ ಸೇರ್ಕೊಂಡು ಹೋಗ್ತಿದ್ದೀವಿ ಟೆಂಪಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿಲ್ಲ, ಅಲ್ಲಿ ಪ್ಲಾನ್ ಮಾಡ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಮತ್ತೆ ಬಂದ್ಬಿಟ್ಟು ಪಬ್ಜಿ ಆಡ್ಬೇಕು. ಬಂದು ಪಬ್ಜಿ ಏನ್ ಹೆಸರು ನಮ್ದು? ಟ್ಯಾಗ್ ಆನ್ ಟಾಪ್. ಸೊ ಎಲ್ಲರೂ ಪಬ್ಜಿ ಎಲ್ಲ ಆಡ್ತಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು. ಸೊ ಅದಕ್ಕೆ ಇವಾಗ ಎದ್ಬಿಟ್ಟು ಒಂದು ಡಿನ್ನರ್ ಎಲ್ಲ ಹೊಡೆದು ಇವಾಗ ಹೋಗ್ತಿದ್ದೀವಿ ಟೆಂಪಲ್ ಕಡೆಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದ್ಸರಿ ಪುನಃ ಸ್ಟಾರ್ಟ್ ಮಾಡೋಣ ಗೇಮ್ನ. ಅದರಲ್ಲಿ ನಮ್ಮ ಹೆಸರೆಲ್ಲ ಚೇಂಜ್ ಮಾಡಿದ್ದೀವಿ, ಟ್ಯಾಗ್ ಅಂತೆಲ್ಲ ಚೇಂಜ್ ಮಾಡಿದ್ದೀವಿ, ಟ್ಯಾಗಿಗೆ ಹಾಕಿದ್ದೀವಿ. ಯಾರ್ದಂತ ಹೇಳಿದ್ರೆ ಜಾನತನ್ ಅವ್ರದ್ದು ಟೀಮದು ನೇಮಿಗೆಲ್ಲ ಹೆಸರು ಹಾಕಿದ್ದೀವಿ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಸ್ಪೆಷಲ್ ಬಿರಿಯಾನಿ ರೆಡಿ ಮಾಡ್ತಾರೆ. ವೆಜ್ ಬಿರಿಯಾನಿ ಆರ್ ಚಿಕನ್ ಬಿರಿಯಾನಿ? ಇಟ್ಸ್ ಮಶ್ರೂಮ್ ಬಿರಿಯಾನಿ. ಓ, ನಿಮ್ ಬ್ಲಾಗ್ ಅಲ್ಲಿ ನನ್ನ ಇಂಟ್ರೊಡ್ಯೂಸೇ ಮಾಡಿಲ್ಲ, ಅವನ್ನ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನಾವು ಕೊಟ್ಟಿವರಿಗೆಲ್ಲ ಹೋದಾಗ ನಮ್ಮ ವಿಷು ಇದ್ದ, ಸೇಮ್ ಇಲ್ಲಿದ್ದಾನೆ ಇನ್ನೊಬ್ಬ. ಅವನ್ನ ನೋಡಿದ್ರೆ ನಿಮಗೆ ವಿಡಿಯೋದಲ್ಲಿ ಗುರ್ತೇ ಸಿಗಲ್ಲ. ಏನ್ ಸೇಮ್ ಇರೋ ಪರ್ಸನ್ ಇನ್ನೊಂದ್ಸರಿ ನೀವು ಪರಿಚಯ ಮಾಡಿಸ್ತಿದ್ದೀರಾ ಅಂತ ಅನ್ಕೋಬಹುದು. ಆದ್ರೆ ಇಬ್ರು ಟ್ವಿನ್ಸ್, ಇದು ಅಣ್ಣ, ಅದು ತಮ್ಮ ಆಕ್ಚುಲಿ. ಅಂಡ್ ಇದು ಬಂದ್ಬಿಟ್ಟು ವಿಕ್ಕು, ನನ್ನ ಅಳಿಯ ವಿಕ್ಕು ಬಾಯ್. ನನಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದಾರೆ. ಎಷ್ಟು ದೂರದಿಂದ? ಮಡಿಕೇರಿಯಿಂದ, ವಿರಾಜಪೇಟೆಯಿಂದ ಬಂದಿದ್ದಾರೆ. 150 to 170 ಕಿಲೋಮೀಟರ್ ಇದೆ ಅಲ್ಲಿಂದ. ನೆನ್ನೆ ರಾತ್ರಿ ಟ್ರಾವೆಲ್ ಮಾಡ್ಕೊಂಡು ಬಂದು ಇವತ್ತು ಬರ್ಡೇಗೆ, ನೆನ್ನೆ ರಾತ್ರಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದೀವಿ. ಗಿಫ್ಟ್ ಎಲ್ಲ ಅಂತ ಸಿಕ್ತು? ಇಷ್ಟ ಆಯ್ತಾ ಗಿಫ್ಟ್ ಎಲ್ಲ? ತುಂಬಾ ಇಷ್ಟ ಆಯ್ತು. ನಂದು ಫೇವರಿಟ್ ಚಾಕ್ಲೇಟ್ ಕಿಂಡರ್ ಜಾಯ್ ಡೈರಿ ಮಿಲ್ಕ್, ಮತ್ತೆ ನಂದು ಹೇರ್ ಸ್ಟ್ರೈಟ್ನರ್, ಆಮೇಲೆ ಒಂದು ಮಿರರ್, ಇದು ಫೋಟೋದು ಫ್ರೇಮ್. ರೈಟ್ ಅಲ್ಲ? ಲೈಟ್ ರೈಟ್. ಪಾಂಡಾ ಅದು ತುಂಬಾ ಕ್ಯೂಟ್ ಉಂಟು, ಚಿಕ್ಕದು. ಮತ್ತೆ ತೋರಿಸ್ತೀನಿ, ನಾನು ವಿಡಿಯೋ ಹಾಕ್ತೇನೆ, ಇದ್ರಲ್ಲಿ ಗಿಫ್ಟ್ ಇದು ವಿಡಿಯೋ ಹಾಕ್ತೇನೆ. ಓಕೆ ಎಸ್ ಗೈಸ್, ಕದ್ರಿ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಅದ್ರ ವಿಷಯ ಅಂತ ಹೇಳಿದ್ರೆ ಪಾರ್ಕಿಂಗ್ ಪ್ಲೇಸ್ ಸಿಗ್ತಾ ಇಲ್ಲ. ಅಲ್ಲಿ ಆಟೋದವ್ರು ಬೇರೆ ಆ ಕಡೆ ಈ ಕಡೆ ಎಲ್ಲ ನಿಲ್ಲಿಸಿ ನಮಗೆ ಆ ಕಡೆ ಈ ಕಡೆ ಹೋಗೋಕೆ ಪ್ಲೇಸೇ ಇಲ್ಲ. ಅಲ್ಲಿ ಅಡ್ಡ ಅರ್ಧಂಬರ್ಧ ಹೆಂಗೆಲ್ಲ ನಿಲ್ಸಿದ್ದಾರೆ. ಪಾರ್ಕಿಂಗ್ ಕಷ್ಟಪಡ್ತಾ ಇದೀವಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಎಲ್ಲಿಗೆ ಹೋದ್ರು ಈ ಮಳೆ ಒಂದು ಮಾತ್ರ ಬಿಡಲ್ಲ. ನಮ್ದು ಎಲ್ಲ ವ್ಲಾಗ್ ಅಲ್ಲಿ ನೋಡಿದೆ, ನಮ್ದು ಎಲ್ಲ ವ್ಲಾಗಲ್ಲಿ ನೋಡಿ ನಮ್ಮ ಜೊತೆ ಮಳೆ ಬರ್ತದೆ. ಸಾರಿ, ಮಳೆ ಆದ್ರೆ ಸಹ ತುಂಬಾ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಮಳೆ ಆಯ್ತದ ಅದು ತುಂಬಾ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ನಮ್ದು ನ್ಯೂ ಬಿಗಿನಿಂಗ್, ನಮ್ದು ನ್ಯೂ ಮೆಂಬರ್, ನ್ಯೂ ಜಾಯ್ನರ್, ನ್ಯೂ ಗೆಸ್ಟ್. ಯಾರು? ವಿಕ್ಕು. ಪಾರ್ಕ್ ಮಾಡಕ್ಕೆ ಅಲ್ಲ, ನಾ ಪಾರ್ಕ್ ಮಾಡಕ್ಕೆ ಈಗ ಜಾಗ ಸಿಕ್ಕಿದ್ರೆ ಸಹ ಕೊಡೆ ಇರೋದು ಎರಡೇ ಅಲ್ಲ, ಹಾಗೆ ಮಾಡಿ. ನನಗಂತೂ ಆಗಲ್ಲ ಗೈಸ್. ಫುಲ್ ಮಳೆ ಬಂದು ಟೆಂಪಲ್ ಒಳಗೆ ಬಂದಿದ್ದೀವಿ. ಅಂದರೆ ನನಗೆ ಕೆಲವೊಂದು ಆ ಕಡೆ ಪ್ಲೇಸಸ್ ಎಲ್ಲ ನಾನು ತೋರಿಸಲ್ಲ ಗೈಸ್, ಬಿಕಾಸ್ ದಟ್ ಈಸ್ ರಿಸ್ಟ್ರಿಕ್ಟೆಡ್ ಪ್ಲೇಸಸ್. ಸೊ ಅಲ್ಲಿದ್ದು ಪ್ಲೇಸಸ್ ಎಲ್ಲ ನನಗೆ ತೋರ್ಸೋಕ್ಕಾಗಲ್ಲ, ನಾನು ತೋರಿಸೋದು ಕೂಡ ಇಲ್ಲ. ನಾನು ಅದಕ್ಕೆ ಇಲ್ಲಿ ವಾಕೇಬಲ್ ಪ್ಲೇಸಸ್ ಏನಿದೆ ಅಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ಇದು ಬಂದುಬಿಟ್ಟು ತೀರ್ಥಕೆರೆಗೆ ಹೋಗುವಂಥ ದಾರಿ. ಸೊ ಅದರೊಳಗಡೆ ಹೋದರೆ ನಿಮಗೆ 7 ಕೆರೆ ನೋಡೋಕ್ಕೆ ಸಿಗುತ್ತೆ. ಆ ಕೆರೆಯಲ್ಲಿ ಸ್ನಾನ ಮಾಡ್ತಾರೆ, ಅಂದರೆ ಪಾಪ ಕಳಿಯೋ ಕೆರೆ ಅಂತ ಒಂದು ನಂಬಿಕೆ. ಸೊ ಅದೇ ಥರ ಇವಾಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಳ್ಳೋಕ್ಕೆ. ಫಸ್ಟ್ ನಿಮಗೆ ಲೆಫ್ಟ್ ಸೈಡಿಗೆ ಗಣಪತಿ ದೇವರದ್ದು ದೇವಸ್ಥಾನ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ಕೈ ಮುಕ್ಕೊಂಡು ಆಮೇಲೆ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವರ ದರ್ಶನ ಆದ ನಂತರ ಟೆಂಪಲ್ ಒಳಗೆ ಅಷ್ಟೇ ನೀವು ಹೋಗ್ಲಿಕ್ಕೆ. ಟೆಂಪಲ್ ಒಳಗೆ ಹೋಗೋಣ ಗೈಸ್. ಹತ್ರ ಬಂದ್ವಿ ನೋಡಿ ಗೈಸ್, ಟೆಂಪಲ್ ವ್ಯೂ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲೊಂದು ಅಜ್ಜಿ ಕೂತಿದ್ದಾರೆ. ಇಲ್ಲಿ ಹಿಂಗೆ ಸ್ಟ್ರೈಟ್ ಹೋದರೆ ಮೇಲೆ ಹನುಮಾನ್ ಟೆಂಪಲ್ ಇದೆ. ಅಲ್ಲಿ ಹೋಗ್ಬೇಕಾದ್ರೆ ತುಳಸಿ ಮತ್ತು ಎಣ್ಣೆ ತಗೊಂಡು ಹೋದರೆ ಆಂಜನೇಯ ಅವರಿಗೆ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಿದ್ವಿ. ಸೊ ಟಾಪಿಗೆ ಹೋಗಬೇಕು ಇವಾಗ. ಸೊ ಗೈಸ್, ಇದು ಬಂದುಬಿಟ್ಟು ಆಂಜನೇಯ ಟೆಂಪಲಿಗೆ ಹೋಗುವಂಥ ದಾರಿ. ಈ ಸ್ಟೆಪ್ಪಲ್ಲಿ ಹತ್ಕೊಂಡು ಬರಬೇಕು. ಕೆಳಗೆ ನಮ್ಮ ಕದ್ರಿ ಟೆಂಪಲ್, ಮೇಲೆ ಬರಬೇಕು ಆ್ಯಕ್ಚುಲಿ. ಇಲ್ಲಿ ಬರಬೇಕಾದ್ರೆ ಅದಾದ ಮತ್ತು ಐಟಮ್ ಉಂಟು ತೋರಿಸ್ಬಲ್ಲ. ತುಳಸಿ ಎಣ್ಣೆ, ದೇವರ ಭಕ್ತಿಗೋಸ್ಕರ ಅಲ್ಲಿ ಎಣ್ಣೆ ಹಾಕೋಕೆ ಹೇಳ್ತಾರೆ. ಎಣ್ಣೆ ಹಾಕಬೇಕು ನೋಡಿ. ವಿಗ್ರಹ ಒಳಗೋಗಿ ಕೈ ಮುಗಿದ್ಕೊಂಡು ಬಂದು ಆಮೇಲೆ ಬಾಕಿ ಇರೋದು ಎಕ್ಸ್ಪ್ಲೇನ್ ಮಾಡ್ತೀನಿ.
ಟೆಂಪಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿ ನೋಡಿ ನಿಮಗೆ ನೋಡ್ಬೋದು ಮಂಜು ಹನುಮಾನ್ ವಿಗ್ರಹ ಬೇರೆ ಐತೆ ಇದರಲ್ಲಿ. ಸರಿ ಗೈಸ್, ಟೆಂಪಲಲ್ಲಿ ಪೂಜೆ ಎಲ್ಲ ಆದ ನಂತರ ನಾವು ಇಲ್ಲಿಗೆ ಬಂದುಬಿಟ್ಟು ಇವ್ರನ್ನ ಕೈ ಮುಗಿದ್ಕೊಂಡು ಸೊ ಇಲ್ಲಿಂದ ಹೊರಡಬೇಕು. ಸೊ ಇದು ಲಾಸ್ಟ್ ಇಲ್ಲಿ ಪೂಜೆ ಮುಗಿದ್ಮೇಲೆ ಮುಗೀತು ಕದ್ರಿ ಟೆಂಪಲಲ್ಲಿ. ಸೊ ಕದ್ರಿ ಟೆಂಪಲ್ದು ಪೂಜೆ ಎಲ್ಲ ಆಯಿತು ಗೈಸ್. ಇಲ್ಲಿಂದ ಇವಾಗ ಹೊರಡೋಣ. ಜಾಸ್ತಿ ಇಲ್ಲಿ ವೀಡಿಯೋ ಮಾಡೋದು ಬೇಡ, ಟೆಂಪಲ್ ಇದ್ದು ಅದು ಒಳ್ಳೇದು ಕೂಡ ಅಲ್ಲ. ಓಕೆ ಗೈಸ್, ಟೆಂಪಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ಇತ್ತು ಎಕ್ಸ್ಪೀರಿಯನ್ಸ್ ವಿಶು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಲ್ಲ, ಹೇಗಿದೆ ಟೆಂಪಲ್? ನಮ್ಮ ಕದ್ರಿ ಟೆಂಪಲ್, ಶ್ರೀ ಮಂಜುನಾಥ ಟೆಂಪಲ್ ಬೇಕು. ಸೂಪರ್. ಅದ್ರಲ್ಲಿ ಆಂಜನೇಯ ಟೆಂಪಲ್ ನೆಕ್ಸ್ಟ್ ಲೆವೆಲ್ ಇದೆಯಾ? ಚೆನ್ನಾಗಿದೆಲ್ಲ ವೈಬ್. ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಕಟ್ಔಟ್ ಸ್ಟ್ಯಾಚು, ಕಟ್ಔಟ್ ಸ್ಟ್ಯಾಚು ಮತ್ತೆ ಒಳಗೆ ಅಲ್ಲಿ ಬರ್ದಿರೋದು ಹನುಮಾನ್ದು ಶ್ಲೋಕ ಎಲ್ಲ ಕಂಪ್ಲೀಟ್ ಆಗಿ. ಹನುಮಾನ್ ಚಾಲೀಸ ಆ್ಯಕ್ಚುಲಿ ನನಗೆ ಬೈ ಹ್ಯಾಟ್ ಬರುತ್ತೆ ಫುಲ್ ಕಂಪ್ಲೀಟ್. ಓದಿದ್ರೆ ಒಳ್ಳೇದು ರೆಗ್ಯುಲರ್ ಆಗಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಗೈಸ್ ಚೆನ್ನಾಗಿತ್ತಾ? ಟಾಪಾ? ಬಿಸಿಲು ಬರ್ಬೋದು ಅನ್ಸುತ್ತೆ. ಇವಾಗ ಮಳೆ ಕಡಿಮೆ ಆಯಿತು. ಟೆಂಪಲ್ ಒಳಗಿಂದ ನಾನು ರಿಟರ್ನ್ ಬರಲಿಲ್ಲ ಗೈಸ್. ಈ ಕಡೆ ಒಂದು ರೋಡ್ ಇತ್ತು, ಅಲ್ಲಿಂದ ಬಂದೆ. ಸದ್ಯ ಈಸಿ ಆಗುತ್ತೆ. ಅಲ್ಲಿ ಬೇರೆ ಸ್ಲಿಪ್ಪರ್ ಇಟ್ಟಿದ್ದೀವಿ, ಸ್ಲಿಪ್ಪರ್ ತಗೊಳ್ಳೋಣ ಹೋಗ್ಬಿಟ್ಟು. ಇಲ್ಲಿಂದ ಹೋಗೋ ಬಾ, ಇದು ಹತ್ರ ಉಂಟಲ್ಲ. ಎಸ್, ಕದ್ರಿ ಟೆಂಪಲಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಿ ದೇವ್ರ ದರ್ಶನ ಆಯಿತು. ನಾವು ಬರಬೇಕಾದ್ರೆ ಹೆವಿ ಮಳೆ ಇತ್ತು, ಬಟ್ ಟೆಂಪಲ್ಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹೊರಗೆ ಬಂದಬೇಕಾದ್ರೆ ಬಿಸಿಲು ಬರಬೇಕು ಅಂತ ಬೇಡ್ಕೊಂಡ್ಲಂತೆ. ನೋಡಿ ಮಳೆ ಎಲ್ಲ ನಿಲ್ತು, ಆಲ್ಮೋಸ್ಟ್ ನಿಲ್ತಾ ಬಂತು. ಹನಿ ಬರ್ತಾ ಉಂಟಷ್ಟೇ. ಬಿಸಿಲು ಬಂತು, ಮಳೆ ನಿಲ್ತಿಲ್ಲ, ಸ್ವಲ್ಪ ನಿಂತಿದೆ. ಸ್ವಲ್ಪ ಒಂದೊಂದು ಹನಿ ಬರ್ತಿದೆ ಅಷ್ಟೇ ಅಲ್ಲ ವಿಕು? ಹೋಗೋದ್ರ ಮಧ್ಯೆ ಗೈಸ್ ವಿಕ್ಕುಗೆ ಮೊಬೈಲ್ ಕವರ್ ಮತ್ತು ಅದೇನೋ ಲೆನ್ಸ್ ಎಲ್ಲ ಬೇಕಂತ ಹೊಸ ಮೊಬೈಲ್ ತಗೊಂಡಿದ್ದಾನೆ ವಿವೋ. ಸೊ ಅದರದ್ದು ಐಟಮ್ಸ್ ಎಲ್ಲ ಬೇಕು ಅಂತ ಹೇಳಿ ಅದಕ್ಕೆ ಇವಾಗ ನಾವು ಮಂಗಳೂರಲ್ಲಿರುವಂಥ ದುಬೈ ಮಾರ್ಕೆಟಿಗೆ ಬಂದಿದ್ವಿ. ಇಲ್ಲಿ ನಿಮಗೆ ಸಸ್ತಾ ಐಟಮ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಐಟಮ್. ಓಕೆ, ಇಲ್ಲಿ ನೋಡಿ ಗೈಸ್ ಆಲ್ಮೋಸ್ಟ್ ನಿಮಗೆ ಎಲ್ಲ ಐಟಮ್ ಸಿಗುತ್ತೆ ಇಲ್ಲಿ. ಇದೊಂದು ಮಾತ್ರ ಶಾಪ್ ಅಲ್ಲ, ತುಂಬ ಶಾಪ್ ಇದೆ ಗೈಸ್. ಇಲ್ಲಿ ನೀವು ಮೇಲಿಂದ ಕೆಳಗೆ ತನಕ ನೋಡಿದ್ರು ನಿಮಗೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಮೊಬೈಲ್ ಶಾಪ್ಸೇ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಸಸ್ತಾವಲ್ಲ ಮೊಬೈಲ್ ಶಾಪ್, ಫುಲ್ ಐಟಮ್. ಇಲ್ಲಿ ಎಲ್ಲ ಬೇಕಾದರೂ ಸಿಗ್ತದೆ ನಮ್ಮ ಮೊಬೈಲ್ ಐಟಮ್ ಎಲ್ಲ ಸಿಗ್ತದೆ ನಿಮಗೆ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಮತ್ತು ಐಟಮ್ಸ್ ಎಲ್ಲನೂ ಇಲ್ಲಿ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ತುಂಬ ಶಾಪ್ ಇದೆ, ಕೆಲವು ಶಾಪ್ ಇದೆ. ಇದು ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ನೋಡೋಣ ಮೇಲೆ ನೆಕ್ಸ್ಟ್ ಫ್ಲೋರಲ್ಲಿ ಬೇರೆ ಮೊಬೈಲ್ ಆಕ್ಸೆಸರೀಸ್ ಅಥವಾ ಬೇರೆ ಎಂತೆಲ್ಲ ಹಾರ್ಡ್ವೇರ್ ಸಾಫ್ಟ್ವೇರ್ ಐಟಮ್ ಎಲ್ಲ ಸಿಗುತ್ತಲ್ಲ, ಎಲ್ಲನೂ ಸಿಗುತ್ತಿಲ್ಲ ಆಲ್ಮೋಸ್ಟ್ ನಿಮಗೆ. ಸಾಫ್ಟ್ವೇರ್ ಎಲ್ಲ ಐಟಮ್. ಸೊ ಗೈಸ್, ಇವತ್ತು ಕದ್ರಿ ಟೆಂಪಲ್ಗೆ ಹೋಗಿ ಬಂದ್ವಲ್ಲ, ಅಲ್ಲಿಂದ ನಾವು ಅಂದ್ಕೊಂಡಿದ್ವಿ ಇಸ್ಕಾನ್ ಟೆಂಪಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇವರೆಲ್ಲ ಡಿಸೈಡ್ ಮಾಡಿ ಹೊಟ್ಟೆ ಹಸಿದಿದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಒಳ್ಳೆ ಹೋಟೆಲ್ ಹುಡುಕ್ತಾ ಇದ್ವಿ. ಹೋಟೆಲ್ ಹುಡುಕ್ಬಿಟ್ಟು ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ಥರ ಇವತ್ತಿನ ಬ್ಲಾಗ್. ಎಸ್, ಓಕೆ, ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಗೇಮ್ ಆಡೋಣ, ಇವ್ರ ಜೊತೆ ಸ್ಪೆಂಡ್ ಮಾಡೋಣ. ಮತ್ತು ನಾಳೆ ಇವರು ಹೊರಡ್ತಾರೆ, ಇವ್ರು ಯಾರು ಇರೋಲ್ಲ. ಅದಕ್ಕೋಸ್ಕರ ಮನೆಗೆ ಹೋಗಿ ಅಲ್ಲಿಂದ ಗೇಮ್ ಆಟಾಡಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿ ರಾತ್ರಿ ಮಾವನ ಮನೆಯಲ್ಲೆಲ್ಲ ಊಟ ಮುಗಿಸ್ಕೊಂಡು ಇವಾಗ ಹೋಟೆಲಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಇಸ್ಕಾನ್ ಟೆಂಪಲ್ ಒಂದು ಕ್ಯಾನ್ಸಲ್ ಮಾಡಿದ್ದೀವಿ ಗೈಸ್ ಟ್ರಿಪ್ಪಲ್ಲಿ. ಸೊ ನೆಕ್ಸ್ಟ್ ಯಾವತ್ತಾದರೂ ಟೈಮ್ ಸಿಗ್ತದೆ. ಹಾಗೆ ಕುಡ್ಲ ಎನ್ಫೀಲ್ಡ್ ಅವ್ರ ಜೊತೆ ನೀವು ಪಬ್ಜಿ ಆಡಬೇಕಾದ್ರೆ ಟೈಮ್ ಮಾಡಿ ಆಡುವ ಹೊತ್ತಿಗೆ. ಸೊ ಗೈಸ್, ಎಲ್ಲರೂ ಚಾನಲ್ಗೆ ಯಾರೆಲ್ಲ ಬಂದಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ ಇಟ್ಕೊಂಡಿರಿ. ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಂಡಿರಿ. ಸೊ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ಕೂಡ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಫಸ್ಟ್ ಬಂದು ತಲುಪುತ್ತೆ. ಸೊ ಎಲ್ಲರೂ ವೀಡಿಯೋನ ಫಸ್ಟ್ ನೋಡ್ಬೋದು, ಹಾಗೆ ಎಂಜಾಯ್ ಮಾಡಿ ನಮ್ಮ ಬ್ಲಾಗ್ಸ್ನೆಲ್ಲ. ಸೊ ಬಾಯ್ ಹೇಳ ಗೈಸ್, ಬಾಯ್ ವಿಕು, ಬಾಯ್ ಬಾಯ್ ವಿಶು, ಬಾಯ್ ಪಿಚ್ಚಿ. ಬರ್ಡೇ ಗರ್ಲ್, ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಹ್ಯಾಪಿ ಬರ್ಡೇ ಟು ಯು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬಾಯ್ ಪಿಚ್ಚಿ, ಬಾಯ್ ಗಾಯ್ಸ್. ಸೊ ಇವತ್ತಿಂದು ವ್ಲಾಗ್ನ ಇಲ್ಲಿಗೆ ನಾವು ಎಂಡ್ ಮಾಡ್ತಿದ್ದೀವಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್. ಬಾಯ್, ಸಿ ಯು ಗೈಸ್. ಬಾಯ್.